ಭಾರತದಲ್ಲಿ ಸಕ್ಕರೆ ಬಿಕ್ಕಟ್ಟು ಸೃಷ್ಟಿ. ಹಬ್ಬಗಳ ಹೊಸ್ತಿಲಲ್ಲೇ ಸಕ್ಕರೆ ಕೊರತೆ. ಸಕ್ಕರೆ ರೇಟ್ 20 ದಿನದಲ್ಲಿ 20% ಏರಿಕೆ. 10 ವರ್ಷಗಳ ಬಳಿಕ ಮತ್ತೆ ಸಕ್ಕರೆ ಆಮದಿಗೆ ಚಿಂತನೆ. ಸಕ್ಕರೆ ಕಹಿಯಾಗಿದ್ಯಾಕೆ? ಎಥೆನಾಲ್ ಎಫೆಕ್ಟಾ? ಸ್ನೇಹಿತರೆ, ಸಕ್ಕರೆ 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 ಭಾರತೀಯರ ಆರೋಗ್ಯಕ್ಕೆ ಸಕ್ಕರೆ ಬೇಕಾಗಿಲ್ಲ. ಆದರೂ ಸಕ್ಕರೆ ಮೋಹ ಭಾರತೀಯರನ್ನ ಬಿಡಲ್ಲ. ಹಬ್ಬ ಹರಿದಿನ ಸಂಭ್ರಮ, ಭಾರತೀಯರು ಸ್ವೀಟ್ ತಿಂತಾನೆ ಇರ್ತಾರೆ. ಸಕ್ಕರೆ ದೇಹದೊಳಗಡೆ ನುಗ್ತಾನೆ ಇರುತ್ತೆ, ಸ್ಲೋ ಪಾಯ್ಸನ್. ಹೀಗಾಗಿನೇ ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಸಕ್ಕರೆ ಬಳಸೋ ರಾಷ್ಟ್ರ ಆಗಿ ಬೆಳೆದಿದೆ. ಅದಕ್ಕೆ ವಿಶ್ವದ ಡಯಾಬಿಟಿಸ್ ಕ್ಯಾಪಿಟಲ್ ಕೂಡ ಆಗಿದೆ. ಒನ್ ಆಫ್ ದಿ ರೀಸನ್ ಇದು ಕೂಡ, ಸಕ್ಕರೆ ತಿನ್ನೋದು ಹೆವಿ. ಭಾರತಕ್ಕೆ ಪ್ರತಿ ವರ್ಷ 29 ಮಿಲಿಯನ್ ಟನ್ ಅಥವಾ 2,90,00,000 ಟನ್ ಸಕ್ಕರೆ ಬೇಕು. ಹಾಗಂತ ಸಕ್ಕರೆ ಉತ್ಪಾದನೆಯಲ್ಲೂ ಭಾರತ ಹಿಂದೇನಿಲ್ಲ. ಪ್ರತಿ ವರ್ಷ ಸುಮಾರು 3 ಕೋಟಿ ಟನ್ ಸಕ್ಕರೆ ಉತ್ಪಾದನೆ ಮಾಡ್ತೀವಿ. ಬ್ರೆಜಿಲ್ ಬಿಟ್ಟರೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಷ್ಟ್ರ ನಮ್ಮದು. ಆದರೂ ಈಗ ಭಾರತದಲ್ಲಿ ಸಕ್ಕರೆ ಬಿಕ್ಕಟ್ಟು ಶುರುವಾಗಿದೆ. ಇದರಲ್ಲಿ ಎಥೆನಾಲ್ ಎಫೆಕ್ಟ್ ಕೂಡ ಇದೆ. ಸಕ್ಕರೆ ಬೆಲೆ ಕೇವಲ 20 ದಿನದಲ್ಲಿ 20% ಏರಿಕೆಯಾಗಿದೆ. ಸಕ್ಕರೆ ಕಂಪನಿಗಳ ಷೇರುಗಳ ಮೌಲ್ಯ ಕೂಡ ಸರ್ರಂತ ಮೇಲಕ್ಕೆ ಹೋಗ್ತಾ ಇದೆ. ಸಕ್ಕರೆಯ ಈ ಆರ್ಭಟ ನೋಡಿ ಕೇಂದ್ರ ಸರ್ಕಾರನೂ ಗಾಬರಿಯಾಗಿದೆ. ಬೆಲೆಯನ್ನು ಒಂದು ಬ್ಯಾಲೆನ್ಸ್ನಲ್ಲಿಡೋಕೆ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ. ಭರ್ತಿ 10 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಸಕ್ಕರೆ ಆಮದು ಮಾಡ್ಕೊಳ್ಳೋಕೂ ರೆಡಿ ಆಗ್ತಿದೆ ಭಾರತ. ಒಂದೇ ₹1 ಆಮದು ಸುಂಕ ಸಹ ಇಲ್ಲದೆ ಸಕ್ಕರೆ ಇಂಪೋರ್ಟ್ ಮಾಡೋಕೆ ಚಿಂತನೆ. ಸಕ್ಕರೆ ರಫ್ತನ್ನು ಸಂಪೂರ್ಣ ಬ್ಯಾನ್ ಮಾಡಿದ್ದಾರೆ ಮತ್ತೊಂದು ಕಡೆ. ಅಂದರೆ ನಮ್ಮ ದೇಶದಲ್ಲಿರೋದು ಹೊರಗಡೆ ರಾಷ್ಟ್ರಕ್ಕೆಲ್ಲ ಮಾರಬಾರ್ದು, ನಮಗೆ ಬೇಕಾಗತ್ತೆ ಅಂಥೇಳಿ. ಸಕ್ಕರೆ ದಾಸ್ತಾನು ಈಗೆಲ್ಲ ಹೋಲ್ಡರ್ಸ್ ಇರ್ತಾರಲ್ಲ, ಎಲ್ಲ ಸ್ಟಾಕ್ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿ ಬೆಲೆ ಏರಿಕೆ ಮಾಡೋರು, ಅವ್ರ ಮೇಲೂ ನಿರ್ಬಂಧ ಹಾಕ್ತಾ ಇದ್ದಾರೆ. ಹಬ್ಬಗಳ ಹೊಸ್ತಿಲಲ್ಲಿ ಮುಗಿಲಿಗೆ ಹಾರ್ತಾ ಇರೋ ಸಕ್ಕರೆ ರೇಟನ್ನು ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರ ಎಲ್ಲ ಎಫರ್ಟ್ಸನ್ನು ಹಾಕ್ತಾ ಇದೆ. ಆದರೆ ಭಾರತ ಉತ್ಪಾದಿಸೋ ಸಕ್ಕರೆ 3 ಕೋಟಿ ಟನ್, ಬಳಸೋ ಸಕ್ಕರೆ 2,90,00,000 ಟನ್. ಬಳಕೆಗಿಂತ ಉತ್ಪಾದನೆ ಹೆಚ್ಚೇ ಇದ್ರೂ ಕೂಡ ದೇಶದಲ್ಲಿ ಸಕ್ಕರೆ ಬಿಕ್ಕಟ್ಟು ಹುಟ್ಟಿದ್ದು ಹೇಗೆ? ಬೆಲೆ ಏರ್ತಿರೋದು ಯಾಕೆ? ಆ ಪ್ರಶ್ನೆ ನೀವು ಕೇಳ್ಬೋದು. ಬನ್ನಿ ಹಾಗಾದರೆ ಎಲ್ಲವನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ಅನ್ನೋ ಊರಿದೆಯಲ್ಲ, ದೇಶದ ಅತಿ ದೊಡ್ಡ ಸಕ್ಕರೆ ಮಾರ್ಕೆಟಲ್ಲಿದೆ. ಕೊಲ್ಹಾಪುರದಲ್ಲಿ ಕಳೆದ 20 ದಿನಗಳಲ್ಲಿ ಸಕ್ಕರೆ ರೇಟ್ ಭರ್ತಿ 20% ಜಂಪ್ ಆಗಿದೆ. 100 kg ಸಕ್ಕರೆ ಬೆಲೆ ₹5,350 ದಾಟಿದೆ. ಅಸಲಿಗೆ ಮಹಾರಾಷ್ಟ್ರದ ಫ್ಯಾಕ್ಟರಿಗಳು ಅಥವಾ ಮಿಲ್ನಿಂದ ಹೊರಬೀಳೋ ಪ್ರತಿ ಕ್ವಿಂಟಾಲ್ ಅಥವಾ 100 kg ಸಕ್ಕರೆ ಬೆಲೆ 2026 ಮಾರ್ಚ್ನಲ್ಲಿ ಬರೀ ₹3,650 ಇತ್ತು. ಇದನ್ನು ಎಕ್ಸ್ ಮಿಲ್ ಸಕ್ಕರೆ ಅಂತಾರೆ, ಎಕ್ಸ್ ಶೋರೂಮ್ ಬೈಕ್ ಕಾರ್ ಥರನೇ. ಅಂದರೆ ಇದು ಮಿಲ್ ಅಥವಾ ಫ್ಯಾಕ್ಟ್ರಿಲಿರೋ ಸಕ್ಕರೆ ರೇಟ್. ಈ ಬೆಲೆಯಲ್ಲಿ ಸಾರಿಗೆ ವೆಚ್ಚ, ತೆರಿಗೆ ಮತ್ತು ಡೀಲರ್ಗಳ ಲಾಭ ಇದು ಯಾವುದೂ ಸೇರಿರಲ್ಲ. ಇದೇ ಬೆಲೆ ಮಾರ್ಚ್ನಿಂದ ಏರ್ತಾ 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 ಈಗ ಆಗಸ್ಟ್ ತಿಂಗಳು ₹5,400 ಬಂದು ನಿಂತ್ಕೊಂಡಿದೆ. ಮುಂದಿನ ತಿಂಗಳಲ್ಲಿ ಇನ್ನಷ್ಟು ಏರೋ ಚಾನ್ಸಸ್ ಇದೆ. ಸೊ ಫ್ಯಾಕ್ಟ್ರಿಲೇ ಈ ಲೆವೆಲ್ಗೆ ಸಕ್ಕರೆ ರೇಟ್ ಏರಿದ್ರೆ, ಅಂಗಡಿಲಿ ನಿಮಗೆ 1 kg, ಅರ್ಧ kg, 2 kg ತಗೋಬೇಕಾದ್ರೆ ಏರಿಕೆ ಆಗದೆ ಇರುತ್ತಾ? ಟ್ರಾನ್ಸ್ಪೋರ್ಟೇಷನ್ ಅದು ಇದು ಅಂತ ಆ್ಯಡಪ್ ಆಗುತ್ತಲ್ಲ ಕಾಸ್ಟು. ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಡೇಟಾ ಪ್ರಕಾರ ಆಗಸ್ಟ್ 18ನೇ ತಾರೀಕು ದೇಶದಲ್ಲಿ ಆ್ಯಾವ್ರೇಜ್ ರಿಟೇಲ್ ಶುಗರ್ ರೇಟ್ ಪ್ರತಿ ಕೆಜಿಗೆ ₹52.30 ಇತ್ತು. ಪಂಜಾಬ್ನಲ್ಲಂತೂ ಕೆಜಿಗೆ ₹65 ತಲುಪಿದೆ. ಮುಂಬೈ, ಭೋಪಾಲ್ನಂಥ ಮಾರ್ಕೆಟಲ್ಲಿ ₹58-63 ತನಕ ರೇಂಜ್ ಇದೆ. ಮುಂದಿನ ದಿನಗಳಲ್ಲಿ ಈ ಬೆಲೆ ಇನ್ನಷ್ಟು ಏರ್ಬೋದು. ಸಕ್ಕರೆ ಸೆಂಚುರಿ ತನಕನೂ ಹೋದರೆ ಆಶ್ಚರ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಗಸ್ಟ್ನಿಂದ ನವೆಂಬರ್ ತನಕ ದೇಶದಲ್ಲಿ ಸಕ್ಕರೆಗೆ ಇನ್ನಿಲ್ಲದ ಡಿಮಾಂಡ್ ಇರುತ್ತೆ. ಈ ಅವಧಿಯಲ್ಲಿ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಸೇರಿ ಸಾಲು ಸಾಲು ಹಬ್ಬಗಳು ಬರ್ತವೆ. ಭಾರತದಲ್ಲಿ ಹಬ್ಬದ ಇನ್ನೊಂದು ಅರ್ಥವೇ ಸಿಹಿ ತಿಂಡಿಗಳನ್ನು ಸರಿಯಾಗಿ ಹಾಕೊಂಡು ಹೇರ್ಕೊಳ್ಳೋದು. ಆದರೆ ಸಕ್ಕರೆ ಬೆಲೆ ಏರಿಕೆಯಿಂದ ಈ ಬಾರಿಯ ಸಿಹಿ ಅಷ್ಟೊಂದು ಸಿಹಿ ಆಗಿರಲ್ಲ. ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಸಕ್ಕರೆ ಬೆಲೆ ಹಿಂಗೆ ಏರ್ತಿರೋದ್ರಿಂದ, ಇನ್ನೂ ಏರೋ ಚಾನ್ಸಸ್ ಇರೋದ್ರಿಂದ ಶೇರ್ ಮಾರ್ಕೆಟ್ನಲ್ಲಿ ಸಕ್ಕರೆ ಕಂಪನಿಗಳ ಷೇರುಗಳು ಸಕ್ಕರೆ ಥರನೇ ಪಳಪಳ ಹೊಳಿತಾ ಇವೆ. NSEನಲ್ಲಿ ಗುರುವಾರ 6% ತನಕ ಏರಿಕೆಯಾಗಿದೆ. ಕೆಲವೊಂದು ಶುಗರ್ ಮಿಲ್ಗಳ, ಶುಗರ್ ಫ್ಯಾಕ್ಟ್ರಿಗಳ ಷೇರುಗಳು. ಕಳೆದ ಕೆಲ ವಾರಗಳಿಂದಲೂ ಶುಗರ್ ಷೇರುಗಳು ಪರ್ಫಾರ್ಮೆನ್ಸ್ ಜೋರಾಗಿದೆ. ಹಾಗಿದ್ರೆ ದೇಶದಲ್ಲಿ ಶುಗರ್ ರೇಟ್ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಿರೋದು ಯಾಕೆ? ಅದು ಕೂಡ ಅರ್ಥ ಮಾಡ್ಕೊಳ್ಳೇಬೇಕಲ್ಲ. ಬನ್ನಿ. 8 ಲಕ್ಷ ಟನ್ ರಫ್ತು. ತಪ್ಪಿತ ಸಕ್ಕರೆ ಉತ್ಪಾದನೆಯ ಲೆಕ್ಕ. ಸ್ನೇಹಿತರೆ, ಭಾರತದಲ್ಲಿ ಶುಗರ್ ಕ್ರಷಿಂಗ್ ಸೀಸನ್ ಅಂದರೆ ಕಬ್ಬು ಕತ್ತರಿಸಿ ಸಕ್ಕರೆ ಮಾಡುವ ಸೀಸನ್ 5 ರಿಂದ 7 ತಿಂಗಳಿರುತ್ತೆ. ಅಕ್ಟೋಬರ್ನಿಂದ ಏಪ್ರಿಲ್ ತನಕ ನಡೆಯುತ್ತೆ. ಅಂದಾಜಿನ ಪ್ರಕಾರ 2025-26 ಸೀಸನ್ನಲ್ಲಿ ಓಪನಿಂಗ್ನಲ್ಲಿ
ದೇಶದಲ್ಲಿ 47 ಲಕ್ಷ ಟನ್ ಸಕ್ಕರೆ ಸ್ಟಾಕ್ ಇತ್ತು. ಈ ಸೀಸನಲ್ಲಿ ಹತ್ತತ್ರ 2,80,00,000 ಟನ್ ಸಕ್ಕರೆ ಉತ್ಪಾದನೆ ಆಗಿದೆ. ಅಲ್ಲಿಗೆ ಈ ವರ್ಷ ದೇಶದಲ್ಲಿ ಒಟ್ಟು 3,27,00,000 ಟನ್ ಸಕ್ಕರೆ ಅವೈಲೇಬಲ್ ಇತ್ತು. ಈ ಪೈಕಿ ದೇಶ ಒಟ್ಟು 2,80,00,000 ಟನ್ ಸಕ್ಕರೆ ಬಳಸೋದು. ಅಲ್ಲಿಗೆ ಈ ವರ್ಷದ ಶುಗರ್ ಕ್ರಷಿಂಗ್ ಸೀಸನ್ ಮುಗಿಯುವಾಗ 47 ಲಕ್ಷ ಟನ್ ಸಕ್ಕರೆ ಎಕ್ಸ್ಟ್ರಾ ಉಳಿದಿರಬೇಕಾಗಿತ್ತು ಸ್ಟಾಕ್. ಆದರೆ ಈ ಪೈಕಿ 8 ಲಕ್ಷ ಟನ್ ಸಕ್ಕರೆ ಎಕ್ಸ್ಪೋರ್ಟ್ ಬೇರೆ ಕಂಟ್ರಿಗೆ ನಾವು ಕೊಟ್ಬಿಟ್ವಲ್ಲ ಫಸ್ಟಿಗೆ, ಅದರಿಂದ ಈ ಸ್ಟಾಕ್ ಪ್ರಮಾಣ 35ರಿಂದ 39 ಲಕ್ಷ ಟನ್ಗೆ ಇಳಿದಿದೆ. ಆದರೆ ಐಡಿಯಲಿ ಶುಗರ್ ಕ್ರಷಿಂಗ್ ಸೀಸನ್ ಮುಗಿಯುವಾಗ ದೇಶದಲ್ಲಿ 60 ಲಕ್ಷ ಟನ್ ಸಕ್ಕರೆ ಸ್ಟಾಕ್ ಇರಬೇಕು. ಇಷ್ಟಿದ್ರೆ ಹಬ್ಬದ ಸೀಸನ್ನಲ್ಲಿ ಪ್ರಾಬ್ಲಮ್ ಆಗಲ್ಲ, ಕೊರತೆ ಆಗಲ್ಲ. ಆದರೆ ಈ ಬಾರಿ ಸ್ಟಾಕ್ ಐಡಿಯಲ್ ಪ್ರಮಾಣದಲ್ಲಿಲ್ಲ. ಸ್ಟಾಕ್ ಇದೆ ನಮ್ಮ ಹತ್ರ, ಈಗೇನು ಕಮ್ಮಿಗೆ ಹೋಗಿಲ್ಲ ನಾವು, ಆದರೆ ಐಡಿಯಲ್ ಇಲ್ಲ. ಅಂದರೆ ಇಷ್ಟಿದ್ರೆ ಕಂಫರ್ಟಬಲ್ ಅನ್ನುವಷ್ಟಿಲ್ಲ, ಸ್ವಲ್ಪ ಕಮ್ಮಿ ಇದೆ. ಯಾಕೆ ಕಮ್ಮಿ ಆಯಿತು? ಹಲವು ಉತ್ತರ ಇದೆ. ಮೊದಲ ಉತ್ತರ, ಸಕ್ಕರೆ ಜಾಸ್ತಿ ರಫ್ತು ಆಗಿಬಿಟ್ಟಿರೋದು. ಭಾರತ 1960ರಿಂದಲೇ ಸಕ್ಕರೆ ರಫ್ತು ಮಾಡ್ತಾ ಬಂದಿದೆ. ಉತ್ಪಾದನೆಯ ಜೊತೆಗೆ ಸಕ್ಕರೆ ರಫ್ತಲ್ಲೂ ಭಾರತ 2ನೇ ಸ್ಥಾನದಲ್ಲಿದೆ. ನಾವು 2021-22ರಲ್ಲಿ ಭರ್ತಿ 1,20,00,000 ಟನ್ ಸಕ್ಕರೆನ ರಫ್ತು ಮಾಡಿದ್ವಿ. ಆ ವರ್ಷ ದೇಶದಲ್ಲಿ ಭರ್ತಿ 3.6 ಕೋಟಿ ಟನ್ ಸಕ್ಕರೆ ಉತ್ಪಾದನೆಯಾಗಿತ್ತು. ನಮ್ಮ ದೇಶದಲ್ಲಿ ಈಗ ಒಟ್ಟು 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾರೆ. ಎಲ್ಲಿ ನೋಡಿದ್ರೂ ಬರೀ ಕಬ್ಬೇ ಕಾಣಿಸುತ್ತೆ. ಆದರೂ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಕ್ಕರೆ ರಫ್ತು ಡೌನ್ ಆಗಿದೆ. 2025ರ ನವೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಕೇವಲ 15 ಲಕ್ಷ ಟನ್ ಸಕ್ಕರೆ ಮಾತ್ರ ನೀವು ರಫ್ತು ಮಾಡ್ಬೋದು ಅನ್ನೋ ಅವಕಾಶ ಕೊಟ್ಟಿತ್ತು. ಬೇಕಾದಂಗೆಲ್ಲ ಮಾರೋಕ್ಕೆ ಫಾರಿನಿಗೆ ಮಾರಂಗಿಲ್ಲ, 15 ಲಕ್ಷ ಟನ್ ತನಕ ನೀವು ಫಾರಿನಿಗೆ ಕಳಿಸ್ಬೋದು ಅಂತ. ಆ ಬಳಿಕ 2026ರ ಫೆಬ್ರವರಿಯಲ್ಲಿ ಮತ್ತೆ 5 ಲಕ್ಷ ಟನ್ ಮಾತ್ರ ರಫ್ತು ಮಾಡೋಕೆ ಅನುಮತಿ ಅಂತ ಓಪನ್ ಮಾಡಿದ್ರು. ಅಂದರೆ ಒಟ್ಟಾರೆ 20 ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಮಾತ್ರ ಅವಕಾಶ ಕೊಟ್ಟರು. ಆದರೆ ಮೇ 13ನೇ ತಾರೀಕು ಕೇಂದ್ರ ಏಕಾಏಕಿ ಸಕ್ಕರೆ ರಫ್ತನ್ನು ಕಂಪ್ಲೀಟ್ ನಿಲ್ಲಿಸ್ಬಿಡ್ತು. ಕೋಟಾ ಇಲ್ಲ, ಏನಿಲ್ಲ, ಕಂಪ್ಲೀಟ್ ಬಂದು ನಮಗೆ ಶಾರ್ಟೇಜ್ ಆಗುತ್ತೆ, ಕಳ್ಸಂಗಿಲ್ಲ ಅಂತೇಳಿ, ಫಾರಿನಿಗೆ ಕಳ್ಸಂಗಿಲ್ಲ ಅಂತ. ಈ ಬ್ಯಾನ್ ಸೆಪ್ಟೆಂಬರ್ 30 ಅಪ್ಕಮಿಂಗ್ ಇದೆ. 2026ರ ಸೆಪ್ಟೆಂಬರ್ 30ರ ತನಕ ಬ್ಯಾನ್ ಹಾಗೇ ಇರುತ್ತೆ. ಇದು ಈ ನಿರ್ಧಾರ ಇದೆಯಲ್ಲ, ದೇಶದಲ್ಲಿ ಸಕ್ಕರೆಯ ಶಾರ್ಟೇಜ್ನ ಆತಂಕವನ್ನು ತೋರಿಸುತ್ತೆ. ಆದರೆ ಈ ಬ್ಯಾನ್ ಬೀಳೋದ್ರ ಒಳಗಡೆನೆ 8 ಲಕ್ಷ ಟನ್ ಸಕ್ಕರೆ ದೇಶದಿಂದ ಹೊರಗೆ ಹೋಗಿ ಆಗಿದೆ, ಫಾರಿನಿಗೆ ಮಾರ್ಬಿಟ್ಟಾಗಿದೆ. ಹೀಗಾಗಿ ರಫ್ತಾದ ಸಕ್ಕರೆ ಕೂಡ ದೇಶದಲ್ಲಿನ ಸಕ್ಕರೆ ಕೊರತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಇಲ್ಲಿ ಕೆಲ ಪರಿಣಿತರು ಈ ಬಾರಿ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯ ಅಂದಾಜು ಮತ್ತು ನಿಜಕ್ಕೂ ಉತ್ಪಾದನೆಯಾದ ಸಕ್ಕರೆ ಒಂದೇ ಆಗಿಲ್ಲ, ಅಂದಾಜು ಲೆಕ್ಕವೇ ತಪ್ಪಿದೆ, ಹೀಗಾಗಿ ಸಕ್ಕರೆ ಶಾರ್ಟೇಜ್ ಆಗ್ತಿದೆ ಅಂತಲೂ ಹೇಳ್ತಿದ್ದಾರೆ. ಯುಪಿಯಲ್ಲಿ ಕಬ್ಬಿಗೆ ರೋಗ, ಎಥೆನಾಲ್ ಕೂಡ ಏಟು ಕೊಡ್ತಾ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯೋ ರಾಜ್ಯ ಅಂದರೆ ಅದು ಯುಪಿ. ದೇಶದಲ್ಲಿ ಉತ್ಪಾದನೆಯಾಗೋ ಒಟ್ಟು ಸಕ್ಕರೆನಲ್ಲಿ ಯುಪಿ ಪಾಲು 40ರಿಂದ 50% ಇದೆ. ಇಲ್ಲಿ 2,252 ಲಕ್ಷ ಟನ್ ಕಬ್ಬು ಬೆಳೆಯಲಾಗುತ್ತೆ. ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ರಾಜ್ಯಗಳಿವೆ. ಲಕ್ನೋ ಯೂನಿವರ್ಸಿಟಿಯ ಪ್ರೊಫೆಸರ್ ಸುಧೀರ್ ಪನ್ವಾರ್ ಪ್ರಕಾರ 2025-26ರ ಸೀಸನ್ನಲ್ಲಿ ಬೆಳೆ ರೋಗದಿಂದ ಯುಪಿಯಲ್ಲಿ ಕಬ್ಬಿನ ಇಳುವರಿ ಕುಂಠಿತ ಆಗಿದೆ. ಇದು ಕೂಡ ಸಕ್ಕರೆ ಉತ್ಪಾದನೆ ಮೇಲೆ ಪರಿಣಾಮ ಬೀರಿದೆ. ನಾವು ಆಗಲೇ ಹೇಳಿದ ಹಾಗೆ ಈ ವರ್ಷ 24 ಲಕ್ಷ ಟನ್ ಸಕ್ಕರೆ ಉತ್ಪಾದಿಸುವಷ್ಟು ಕಬ್ಬು ಎಥೆನಾಲ್ ಉತ್ಪಾದನೆಗೆ ಹೋಗಿದೆ. ಹಾಗಂತ ದೇಶದಲ್ಲಿ ಕೇವಲ ಕಬ್ಬಿನಿಂದ ಮಾತ್ರ ಎಥೆನಾಲ್ ಉತ್ಪಾದನೆ ಆಗಲ್ಲ. ಒಟ್ಟು ಎಥೆನಾಲ್ ಫೀಡ್ ಸ್ಟಾಕ್ನಲ್ಲಿ ಕಬ್ಬಿನ ಪ್ರಮಾಣ 30ರಿಂದ 35%. ಮಿಕ್ಕಿದ್ದಕ್ಕೆ ಮೆಕ್ಕೆಜೋಳ, ಅಕ್ಕಿಯನ್ನು ಬಳಸಲಾಗ್ತಿದೆ. ವಿಚಿತ್ರ ಅಂದರೆ 2024-25ಕ್ಕೆ ಹೋಲಿಸಿದ್ರೆ 2025-26ರಲ್ಲಿ ಸಕ್ಕರೆ ಉತ್ಪಾದನೆ ಕೂಡ ಕೊಂಚ ಅಪ್ಪಾಗಿದೆ. ಆದರೂ ಸಕ್ಕರೆ ಶಾರ್ಟೇಜ್ ಕಾರಣ ದೇಶದಲ್ಲಿ ಸಕ್ಕರೆ ಬಳಕೆ ಕೂಡ ಏರಿಕೆಯಾಗಿದೆ. ಜನ ವಿಪರೀತ ಸಕ್ಕರೆ ಬಳಸ್ತಾ ಇದ್ದಾರೆ. ಜೊತೆಗೆ ಎಥೆನಾಲ್ಗೂ ಕೂಡ ಕಬ್ಬು ಬಳಸ್ತಾ ಇರೋದು. 8 ಲಕ್ಷ ಟನ್ ಸಕ್ಕರೆ ಫಾರಿನಿಗೆ ಎಕ್ಸ್ಪೋರ್ಟ್ ಆಗಿರೋದು, 3 ಸೇರಿ ಸಕ್ಕರೆ ಸ್ಟಾಕ್ ಕಮ್ಮಿ ಆಗೋ ರೀತಿಯಾಗಿದೆ ಭಾರತದಲ್ಲಿ. ಹಾಗಾಗಿ ಬೆಲೆ ಏರಿಕೆಯಾಗ್ತಿದೆ. 10 ವರ್ಷ ಬಳಿಕ ಸಕ್ಕರೆ ಆಮದು, ದಾಸ್ತಾನಿಗೂ ನಿರ್ಬಂಧ. ಸ್ನೇಹಿತರೆ, ರಿಪೋರ್ಟ್ಸ್ ಪ್ರಕಾರ ಕೇಂದ್ರ ಸರ್ಕಾರ 10 ಲಕ್ಷ ಟನ್ನಷ್ಟು ಸಕ್ಕರೆಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಥಿಂಕ್ ಮಾಡ್ತಾ ಇದೆ. ಭಾರತ 2016-17ರಲ್ಲಿ ಕಡೇ ಬಾರಿ ಸಕ್ಕರೆ ಇಂಪೋರ್ಟ್ ಮಾಡ್ಕೊಂಡಿತ್ತು. ಆಗ 20 ಲಕ್ಷ ಟನ್ ತರಿಸ್ಕೊಂಡಿದ್ರು. ಇಂಪೋರ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತೇನಿಲ್ಲ. ರೀಸೆಂಟ್ ಆಗಿ 2016-17ರಲ್ಲೂ ಕೂಡ ತರಿಸ್ಕೊಂಡಿದ್ರು. ಆದರೆ ಲಾಸ್ಟ್ 10 ಇಯರ್ಸ್ ಅಲ್ಲಿ ಮಾಡಿರಲಿಲ್ಲ, ಆ ಪರಿಸ್ಥಿತಿ ಬಂದಿರಲಿಲ್ಲ ನಮಗೆ. ಆದ್ರೀಗ 10 ಲಕ್ಷ ರಾ ಶುಗರ್ ಅನ್ನ ಯಾವುದೇ ಸುಂಕ, ಆಮದು ಸುಂಕ ಇಲ್ಲದೆ ತರಿಸ್ಕೊಳ್ಳೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬಂದಿವೆ. ಇಲ್ಲಿ ತನಕ ಫಾರಿನ್ನಿಂದ ಶುಗರ್ ಬರಬಾರ್ದು, ಅದರಿಂದ ನಮ್ಮ ಕಬ್ಬು ಬೆಳೆಗಾರರಿಗೆ ಲಾಸ್ ಆಗುತ್ತೆ ಅಂತ ಹೇಳಿ ನಾವು 100% ಟ್ಯಾರಿಫ್ ಹಾಕ್ತಾ ಇದ್ವಿ ಫಾರಿನ್ನಿಂದ ಸಕ್ಕರೆ ತರಕ್ಕೆ ಹೊರಟ್ರೆ. ಈಗ ಅದನ್ನು ತೆಗೆದುಹಾಕಿ, ಸಂಪೂರ್ಣವಾಗಿ ತೆಗೆದುಹಾಕಿ ರಾ ಶುಗರ್ ಆಮದು ಮಾಡಿಕೊಳ್ಳೋಕೆ ಮಿಲ್ಗಳಿಗೆ ಅವಕಾಶ ಕೊಡೋಕೆ
ಥಿಂಕ್ ಮಾಡ್ತಿದ್ದಾರೆ ಅನ್ನೋ ರಿಪೋರ್ಟ್ ಬಂದಿದೆ. ಇಲ್ಲಿ ರಾ ಶುಗರ್ ಅಂದರೆ ಮನೆಗಳಲ್ಲಿ ಬಳಸೋ ಸಕ್ಕರೆಗಿಂತ ಒಂಚೂರು ಹಿಂದಿಂದು ಅಂತ. ಆ ರಾ ಶುಗರ್ನ ರಿಫೈನ್ ಮಾಡಿ ರಿಫೈನ್ಡ್ ಶುಗರ್ ಮನೆಯಲ್ಲೆಲ್ಲ ಬಳಸ್ತೀವಲ್ಲ ಅದಾಗೋದು. ಇಷ್ಟೆಲ್ಲ ಮಾಡಿದ್ರೂ ಕೂಡ, ಇಷ್ಟೆಲ್ಲ ಕ್ರಮ ತಗೊಂಡ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವರ್ಷ ಸಕ್ಕರೆ ಬೆಲೆ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲ. ಕ್ವಿಂಟಲ್ಗೆ ಅಬ್ಬಬ್ಬ ಅಂದರೆ 500 ರೂಪಾಯಿ ಡೌನ್ ಆಗ್ಬೋದು ಅಷ್ಟೇ ಅಂತ ಪರಿಣಿತರು ಹೇಳ್ತಿದ್ದಾರೆ. ಸಕ್ಕರೆಯನ್ನು ರಫ್ತು ಮಾಡೋ ರಾಷ್ಟ್ರ ಭಾರತವೇ ಸಕ್ಕರೆ ಆಮದು ಮಾಡ್ಕೊಳ್ಳೋಕೆ ಮುಂದಾಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಶುಗರ್ ಪ್ರೈಸ್ ಏರಿಕೆ ಆಗುತ್ತೆ. ಯಾಕಂದರೆ ಭಾರತ ಜಗತ್ತಿಗೆ ಕೊಡ್ತಿತ್ತು, ಈಗ ಕೊಡೋದು ನಿಲ್ಲಿಸ್ಬಿಟ್ಟು ನಾವು ಜಗತ್ತು ಹತ್ರ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ ಸಪ್ಲೈ ಗ್ಲೋಬಲ್ ಲೆವೆಲ್ನಲ್ಲಿ ಶಾರ್ಟ್ ಆಗುತ್ತಲ್ಲ, ಕಟ್ ಆಗುತ್ತಲ್ಲ. ಹಾಗಾಗಿ ಸಕ್ಕರೆ ಆಮದಿನ ಕುರಿತು ಯೋಚಿಸೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಕಂಟ್ರೋಲ್ ಮಾಡೋಕೆ ಇನ್ನೊಂದಷ್ಟು ಹೆಜ್ಜೆಗಳನ್ನು ಇಟ್ಟಿದೆ. ಈ ವರ್ಷ ಕೊಂಚ ಬೇಗವೇ ಶುಗರ್ ಕ್ರಷಿಂಗ್ ಶುರು ಮಾಡಿ ಅಂತ ಕಾರ್ಖಾನೆಗಳಿಗೂ ಸೂಚಿಸಿದೆ. ಬೇಗ ಮಾರ್ಕೆಟ್ಗೆ ಫ್ರೆಶ್ ಶುಗರ್ ಬರಲಿ ಅನ್ನೋದು ಇದರ ಉದ್ದೇಶ. ಹಾಗೆ ಸಕ್ಕರೆ ದಾಸ್ತಾನು ಕುರಿತು ಮಾಹಿತಿ ಕೊಡುವ ಮತ್ತು ವರದಿ ಒಪ್ಪಿಸುವ ನಿಯಮಗಳನ್ನ ಕೂಡ ಟೈಟ್ ಮಾಡಿದ್ದಾರೆ. ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಶುಗರ್ನ ಸ್ಟಾಕ್ ಮಾಡಿಕೊಂಡು ಪ್ರೈಸ್ ಜಾಸ್ತಿ ಆದ್ಮೇಲೆ ಬಿಡೋಣ ಅಂತೇಳಿ ಹೋಲ್ಡಿಂಗ್ ಮಾಡಿದ್ರೆ ಅದು ತಪ್ಪಿಸೋಕೆ ಈಗ ಕ್ರಮ ತಗೊಳ್ತಾ ಇದ್ದಾರೆ. ಸಿಹಿ ತಿಂಡಿ ತಯಾರಿಸೋ ಫ್ಯಾಕ್ಟರಿಗಳಿಗೂ ಸೂಚನೆ ಕೊಡಲಾಗಿದೆ. ಬಿಸ್ಕೆಟ್, ಮಿಠಾಯಿ, ಸಾಫ್ಟ್ ಡ್ರಿಂಕ್ ನಂತ ಸಕ್ಕರೆ ಪದಾರ್ಥಗಳನ್ನ ತಯಾರಿಸೋ ಫ್ಯಾಕ್ಟರಿಗಳು ಕನಿಷ್ಠ 10 ಟನ್ ಸಕ್ಕರೆಯನ್ನ ಮಾತ್ರ 15 ದಿನಗಳ ಕಾಲ ನೀವು ಸ್ಟಾಕ್ ಮಾಡಿಟ್ಕೋಬಹುದು ಅಂತ. ಅದಕ್ಕಿಂತ ಜಾಸ್ತಿ ನೀವು ಸ್ಟಾಕ್ ಮಾಡಿಕೊಳ್ಳಂಗಿಲ್ಲ ಅಂತ ಹೇಳಿದೆ. ಈ ನಿರ್ಬಂಧನೂ ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರ್ತಾ ಇದೆ. ನವೆಂಬರ್ 30 ತನಕ ಇದು ಜಾರಿಯಲ್ಲಿ ಇರುತ್ತೆ. ಜೊತೆಗೆ ಕೇಂದ್ರ ಸರ್ಕಾರ ಅಕ್ಟೋಬರ್ನಿಂದ ಎಥೆನಾಲ್ ಉತ್ಪಾದನೆಗೆ ಹೋಗೋ ಕಬ್ಬನ್ನ ಕೂಡ ಕಟ್ ಮಾಡೋಕೆ ಥಿಂಕ್ ಮಾಡ್ತಿದೆ. ಫ್ಯೂಲ್, ಇಂಧನ ಅಂದ್ರೆ ಎಥೆನಾಲಿಗೆ ಹೋಗೋದು ಅದು ಬೇಕು, ಅಥವಾ ಫುಡ್, ತಿಂಡಿ ತಿನಿಸುಗಳಲ್ಲಿ ಸಕ್ಕರೆ ಹಾಕೊಂಡು ತಿನ್ನಬೇಕು ಅನ್ನೋ ಆಯ್ಕೆಯಲ್ಲಿ ರಾಜಕೀಯವಾಗಿ ಸೂಕ್ಷ್ಮವಾಗಿರೋ ಫುಡ್ಡನ್ನು ಪೂರ್ತಿ ಬಿಟ್ಟು ಹಾಕೋಕ್ಕಾಗಲ್ಲ. ಫುಡ್ ಅನ್ನದ ಥರ ಅಲ್ಲ, ಗೋಧಿ ಥರ ಅಲ್ಲ, ಈರುಳ್ಳಿ ಥರ ಅಲ್ಲ, ಬದುಕಕ್ಕೆ ತೀರ ಅನಿವಾರ್ಯ ಅಲ್ಲ. ಅದು ದಟ್ ಈಸ್ ಫೈನ್. ಆದರೂ ಕೂಡ ಆಹಾರದಲ್ಲಿ ಬಳಸೋದಲ್ವಾ, ಹಾಗಾಗಿ ಅದು ಕೂಡ ಸೆನ್ಸಿಟಿವ್ ಇಶ್ಯೂ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಿಚುವೇಶನ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಬ್ಬು ಎಥನಾಲ್ಗೆ ಹೋಗಬೇಕಾ, ಸಿಹಿ ತಿಂಡಿಗಳಿಗೆ ಬಂದು ನಾಲಿಗೆ ಮೇಲೆ ಕುಣಿಬೇಕಾ, ಗಾಡಿಗ ನಿಮ್ಮ ಬಾಡಿಗ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಅವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.